ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಈಗ ಆಲ್ರೆಡಿ ಒಂದು ನೇಮ್ ಮಿಸ್ ಮ್ಯಾಚ್ ಬಿಲೋ 60% ಅಂತ ಪಾಪಪ್ ಬಂದಾಗ ಯಾವ ರೀತಿ ಅದನ್ನು ಸಾಲ್ವ್ ಮಾಡಬೇಕು ಅಂತ ವಿಡಿಯೋ ಪಾರ್ಟ್ 1ದಲ್ಲಿ ಹೇಳಲಾಗಿದೆ. ಆ ರೀತಿ ಮಾಡಿದರೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದ್ದು ಏನಾಗಿರಂಗಿಲ್ಲ, ನೇಮ್ ಮಿಸ್ ಮ್ಯಾಚ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಅಂತಹ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡಿ ನಿಮ್ಗೆ 100% ಸೊಲ್ಯೂಷನ್ ಸಿಗ್ತೈತಿ. ಒಂದು ಲೈವ್ ಸ್ಟೂಡೆಂಟ್ಸ್ದು ಎಕ್ಸಾಂಪಲ್ ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ, ಅಬ್ಸರ್ವ್ ಮಾಡ್ರಿ. ಸ್ಟೂಡೆಂಟ್ ಇದ್ದ ಮೊದಲ ಆಧಾರ್ ಕಾರ್ಡ್ ಇದು, ಮಿಡಲ್ ಫಾದರ್ ನೇಮ್ ಇದೆ. ಈ ಕ್ಯಾಂಡಿಡೇಟ್ ನೇಮ್ ಆಸ್ ಪರ್ SSLC ಇರಲಿಲ್ಲ. ಇವರು ಅಪಾರ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಂಡ್ರು. ಅದರಲ್ಲಿ ಕೂಡ ನೇಮ್ ಏನಾಗತ್ತೆ ಅಂತಂದ್ರೆ ಆಸ್ ಪರ್ ಆಧಾರ್ ಬಂದಿರ್ತೈತಿ. ಆದ್ಮೇಲೆ ಕ್ಯಾಂಡಿಡೇಟ್ ತಮ್ಮ ಆಧಾರ್ ಕಾರ್ಡ್ ಅನ್ನ ಕರೆಕ್ಷನ್ ಮಾಡ್ಕೊಂಡ್ರು. ಆಸ್ ಪರ್ SSLC ಏನ್ ಮಾಡ್ಯಾರ, ನೇಮ್ ಅನ್ನ ಮಾಡ್ಕೊಂಡ್ರು. ಎಲ್ಲಾ ಸ್ಟೂಡೆಂಟ್ಸಿಗೂ ಒಂದು ಇನ್ಸ್ಟ್ರಕ್ಷನ್ ಕೊಡೋದೇನು ಅಂತಂದ್ರೆ, ನಿಮ್ಮ ನೇಮು 10th ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿ ಇದೇನೋ ಅದೇ ರೀತಿಯಲ್ಲಿ ಆಧಾರ್ ಕಾರ್ಡ್ ಅನ್ನ ನೀವು ಮಾಡಿಸ್ಕೋಬೇಕು. ಅದು ಕೂಡ 3 ಸತಿ ಆಧಾರ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಇರೋದ್ರಿಂದ ಒಂದೇ ಸಾತಿನ ಎಷ್ಟು ಕರೆಕ್ಷನ್ಸ್ ಇರ್ತಾವೋ, ನೇಮು, ಡೇಟ್ ಆಫ್ ಬರ್ತ್ ಅವನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರಿ ಮೊದಲೇ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನೇಮ್ ಕರೆಕ್ಷನ್ ಆದಮೇಲೆ ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅನ್ನೋದನ್ನ ಈಗ ನೆಕ್ಸ್ಟ್ ಸ್ಟೆಪ್ ಒಳಗೆ ನಾನು ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲವುಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡ್ರಿ. ಮೊದಲು ನಿಮ್ಮ UVCMS ಅನ್ನ ಲಾಗಿನ್ ಆಗ್ಬೇಕು. ಸರ್ಚ್ ಇಂಜಿನ್ ಒಳಗೆ UVCMS ಲಾಗಿನ್ ಅಂತ ಹೊಡಿರಿ. ಅಲ್ಲಿ ಬರೋ ಫಸ್ಟ್ ಟ್ಯಾಬ್ ಅನ್ನ ಕ್ಲಿಕ್ ಮಾಡ್ರಿ. ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡ್ರಿ. ಕ್ಯಾಪ್ಚಾ ಎಂಟ್ರಿ ಮಾಡಿ ಲಾಗಿನ್ ಆಗ್ರಿ. ಇಲ್ಲಿರುವಂತಹ ಆಧಾರ್ ವ್ಯಾಲಿಡೇಟ್ ಅಂತ ಏನೈತಲ್ಲ ಅದನ್ನ ಕ್ಲಿಕ್ ಮಾಡ್ರಿ. ಫಸ್ಟ್ ಆಧಾರ್ ವ್ಯಾಲಿಡೇಟ್ ಮಾಡ್ರಿ. ನಿಮ್ಮ ಆಧಾರ್ ನಂಬರ್ ಹಾಕ್ರಿ, OTP ಹಾಕ್ರಿ. ಆಧಾರ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಅಂತ ಸ್ಕ್ರೀನ್ ಬರುತ್ತೆ. ಆ ಪ್ರೊಸೆಸ್ ಮೊದಲು ನೀವು ಕಂಪ್ಲೀಟ್ ಮಾಡ್ಕೋರಿ. ಅದಾದ್ಮೇಲೆ ಸರ್ಚ್ ಇಂಜಿನ್ ಒಳಗೆ ಡಿಜಿಲಾಕರ್ ಅಂತ ಕ್ಲಿಕ್ ಮಾಡ್ರಿ. ಒಂದೇ ಸೈಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಸ್ಕ್ರೀನ್ ಬರುತ್ತೆ. ಲಾಗಿನ್ ಬಾರ್ ರಿಜಿಸ್ಟ್ರೇಷನ್ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ದೇನಾಗುತ್ತೆ ಅಂದ್ರೆ ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳ್ತೈತಿ. ಮೊಬೈಲ್ ನಂಬರ್ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ಮ ಡಿಜಿಲಾಕರ್ದ ಅಕೌಂಟ್ ನೇಮ್ ತೋರಿಸುತ್ತೆ. ಅದು ನಿಮ್ದು ಆಗಿತ್ತು, ಕರೆಕ್ಟ್ ಐತಿ ಅಂತಂದ್ರೆ ಆ ನೇಮ್ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ಗೆ ಸೆಕ್ಯೂರಿಟಿ ಪಿನ್ ಕೇಳ್ತೈತಿ. ಸೆಕ್ಯೂರಿಟಿ ಪಿನ್ ಗೊತ್ತಿತ್ತು ಅಂದ್ರೆ ಸೆಕ್ಯೂರಿಟಿ ಪಿನ್ ಅನ್ನ ಎಂಟರ್ ಮಾಡ್ರಿ. ಗೊತ್ತಿರಲಿಲ್ಲ ಅಂತಂದ್ರೆ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಅನ್ನ ಕ್ಲಿಕ್ ಮಾಡ್ರಿ. ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ತೈತಿ. ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ರಿ. ಎಂಟರ್ ಮಾಡಿ ವೆರಿಫೈ ಅಂತ ಏನೈತಿ ನೋಡ್ರಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೆಟ್ ಸೆಕ್ಯೂರಿಟಿ ಪಿನ್ ಅಂತ ಬರ್ತೈತಿ. ಹೊಸದಾಗಿ ಸೆಕ್ಯೂರಿಟಿ ಪಿನ್ ಅನ್ನ ನೀವು ಸೆಟ್ ಮಾಡ್ರಿ, ನೆನಪಿಟ್ಕೋರಿ. ನೆಕ್ಸ್ಟು ಸಕ್ಸಸ್ಫುಲಿ ಅಂತ ಬರುತ್ತೆ. ಸಕ್ಸಸ್ಫುಲಿ ಆತಂದ್ರೆ ಸೆಕ್ಯೂರಿಟಿ ಪಿನ್ ಸೆಟ್ ಆಯಿತು ಅಂತೇಳಿ ಸ್ವಲ್ಪ ಹೊತ್ತು ವೇಟ್ ಮಾಡ್ರಿ. ಮತ್ತೊಂದು ಪೇಜ್ ಓಪನ್ ಆಗ್ತೈತಿ. ಅಲ್ಲೇ ನಿಮ್ಗೆ ಇಲ್ಲಿ ಏನಾಗ್ತೈತಿ ಅಂತಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ತೋರಿಸ್ತಾವೆ. ಈಗ ಅಪಾರ್ ಐಡಿ ಮತ್ತು ಆಧಾರ್ ಕಾರ್ಡ್ ಎರಡು ತೋರಿಸತ್ತೆ ನೋಡ್ರಿ. ಇದರಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ಫಸ್ಟ್ ಅಪಾರ್ ಐಡಿಯನ್ನ ಡಿಲೀಟ್ ಮಾಡಬೇಕು. ಅದಕ್ಕೆ ಹೆಂಗೆ ಅಂತಂದ್ರೆ ವ್ಯೂ ಆಲ್ ಅಂತ ಕ್ಲಿಕ್ ಮಾಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಏನಾಗ್ತೈತಿ ಅಂತಂದ್ರೆ ಈ ರೀತಿ ಎರಡು ಡಾಕ್ಯುಮೆಂಟ್ಸ್ ತೋರಿಸ್ತಾವ. ಇಲ್ಲಿ 3 ಡಾಟ್ ಅದಾವ ನೋಡ್ರಿ ಅಪಾರ್ ಐಡಿ ಮುಂದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಏನು ಮಾಡ್ಬೇಕು, ಡಿಲೀಟ್ ಆಪ್ಷನ್ ಇರ್ತೈತಿ. ಆ ಅಪಾರ್ ಐಡಿಯನ್ನ ನೀವು ಡಿಲೀಟ್ ಮಾಡ್ರಿ. ನೆಕ್ಸ್ಟ್ ಏನಾಗತ್ತೆ, ಒಂದೇ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಅನ್ನೋದು ನಿಮ್ಗೆ ತೋರಿಸ್ತೈತಿ. ಇಲ್ಲಿ ನಿಮ್ದೊಂದು ಫೋಟೋ ತೋರ್ಸತ್ ನೋಡ್ರಿ, ಪ್ರೊಫೈಲ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಮೈ ಪ್ರೊಫೈಲ್ ಒಳಗೆ ಹೋಗ್ರಿ. ಮೈ ಪ್ರೊಫೈಲ್ ಒಳಗೆ ಹೋಗಿ ನೇಮ್ ಏನೈತಿ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕು ನೀವು. ಇಲ್ಲಿ ನಿಮ್ಮ ನೇಮ್ ಏನಿರುತ್ತೆ ಅಂತಂದ್ರೆ ಹಳೆ ಆಧಾರ್ ಕಾರ್ಡ್ ಪ್ರಕಾರ ಇದ್ದಂಗೆ ಇರ್ತೈತಿ, ಚೇಂಜ್ ಆಗೇ ಇಲ್ಲ. ನೀವು ಆ್ಯಕ್ಚುಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಂಡಿರಿ, ಆದರೂ ಕೂಡ ಏನಾಗಿಲ್ಲ, ಪ್ರೊಫೈಲ್ ಒಳಗೆ ಆಧಾರ್ ಕಾರ್ಡ್ ನೇಮ್ ಚೇಂಜಸ್ ಆಗಿಲ್ಲ. ಹಾಗಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಇಲ್ಲಿ ಪ್ರೊಫೈಲ್ ಒಳಗೆ ನೇಮ್ ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದನ್ನ ಈಗ ಹೇಳ್ತೀನಿ ನೋಡ್ರಿ. ಶೂಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಮೊದಲು ಇಲ್ಲೇ ಆಧಾರ್ ಕಾರ್ಡ್ ಅಂತ ತೋರಿಸುತ್ತೆ. ಅದರಲ್ಲಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ರಿ. ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆಧಾರ್ ಕಾರ್ಡ್ ತೋರಿಸ್ತೈತಿ. ಆಧಾರ್ ಕಾರ್ಡ್ ಓಪನ್ ಮಾಡಬೇಡ್ರಿ. 3 ಡಾಟ್ ಅದ ನೋಡ್ರಿ, ಅದರ ಮೇಲೆ ಕ್ಲಿಕ್ ಮಾಡ್ರಿ. ಅಲ್ಲಿ ಆಪ್ಷನ್ ಬರ್ತೈತಿ ರಿಫ್ರೆಶ್ ಅಂತೇಳಿ. ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ನೆಕ್ಸ್ಟ್ ಅಲ್ಲಿ ನಿಮ್ಗೊಂದು ಅಪ್ಡೇಟ್ ಕೇಳ್ತೈತಿ. ಅದನ್ನ ಕ್ಲಿಕ್ ಮಾಡಿ ಅಪ್ಡೇಟ್ ಅಂತ ಹೊಡೀರಿ. ಚೆಕ್ ಬಾಕ್ಸ್ ಕೊಟ್ಟದನ್ನ ಅಪ್ಡೇಟ್ ಅಂತ ಕೊಟ್ಕೊಳ್ಳೇನ ಒಂದು OTP ಹೋಗ್ತೈತಿ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ಆ OTP ಏನು ಮಾಡಬೇಕು, ಎಂಟರ್ ಮಾಡಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ರಿ. ಸ್ಕ್ರೀನ್ ಬರ್ತೈತಿ ಆಧಾರ್ ಅಪ್ಡೇಟೆಡ್ ಅಂತ ಹೇಳಿ. ಈಗ ಏನಾಗಿರ್ತೈತಿ ಅಂದ್ರೆ ನಿಮ್ದು ಆಧಾರ್ ನೇಮ್ ಚೇಂಜ್ ಆಗಿರ್ತೈತಿ. ಫೈಲ್ ಒಳಗೂ ಕೂಡ ನೇಮ್ ಅಲ್ಲೇ ಚೇಂಜ್ ಆಗಿದ್ದು ಇರ್ತೈತಿ.
ಆಗೈತೆ ಇಲ್ಲೋ ಅಂತೇಳಿ ಕನ್ಫರ್ಮೇಷನ್ ಸಲುವಾಗಿ ನೀವೇನು ಮಾಡ್ಬೋದು, ಆಧಾರ್ ಮೇಲೆ ಕ್ಲಿಕ್ ಮಾಡಿರಿ. ಓಪನ್ ಮಾಡಿ ನೋಡಿದ್ರಿ ಅಂತಂದ್ರೆ ನೇಮು ಹೊಸದು ಏನು ಅಪ್ಡೇಟ್ ಮಾಡಿಸಿದ್ರಲ್ಲ ಅದು ಈ ಡಿಜಿ ಲಾಕರ್ ಒಳಗೆ ಚೇಂಜಸ್ ಆಯಿತು. ಈಗೇನಪ್ಪ ಅಂದ್ರೆ ಒಂದು 80% ಪ್ರಾಬ್ಲಮ್ ನಿಮ್ದು ಸಾಲ್ವ್ ಆದಂಗೆ. ಇಶ್ಯೂಡ್ ಡಾಕ್ಯುಮೆಂಟ್ ಒಳಗೆ ಹೋಗಿ ಗೆಟ್ ಮೋರ್ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಕ್ಲಿಕ್ ಮಾಡಿರಿ. ಸರ್ಚ್ ಬಾಕ್ಸ್ ಒಳಗೆ ಅಪಾರ್ ಐ ಡಿ ಅಂತ ಸರ್ಚ್ ಮಾಡಿರಿ. ಅಪಾರ್ ಐ ಡಿ ಅಂತ ಹೇಳಿ ನೀವು ಸರ್ಚ್ ಮಾಡಿದ ತಕ್ಷಣ ತೋರಿಸ್ತೈತಿ ಏನು ಸ್ಕ್ರೀನ್, ಅಕಾಡೆಮಿಕ್ ಆಫ್ ಬ್ಯಾಂಕ್ ಆಫ್ ಕ್ರೆಡಿಟ್ ಡೆಲ್ಲಿ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ನಿಮ್ಗೆ ಅಪಾರ್ ಐ ಡಿ ಅಂತ ಸ್ಕ್ರೀನ್ ತೋರಿಸ್ತೈತಿ. ಅದನ್ನು ಓಪನ್ ಮಾಡಿರಿ. ಎಲ್ಲ ಡೀಟೇಲ್ಸ್ಗಳನ್ನು ತುಂಬಬೇಕು ನೀವು ಇಲ್ಲಿ. ಇನ್ನು ನೇಮ್ ನೋಡ್ಕೋರಿ, ನೇಮ್ ಹೊಸದಾಗಿರ್ತೈತಿ. ಡೇಟ್ ಆಫ್ ಬರ್ತ್, ಜೆಂಡರ್, ಐಡೆಂಟಿಟಿ ಟೈಪ್ ಇದ್ದಲ್ಲೇ ರಿಜಿಸ್ಟರ್ ನಂಬರ್ ಅಂತ ತಗೋರಿ. ಐಡೆಂಟಿಟಿ ವ್ಯಾಲ್ಯೂ ಇದ್ದಲ್ಲೇ ನಿಮ್ಮ UUCMS ನಂಬರನ್ನು ಎಂಟರ್ ನೀವು ಮಾಡಬೇಕು. ಇದಾದ್ಮೇಲೆ ಕೆಳಗೆ ಕೇಳಿರೋದು ಇಯರ್ ಆಫ್ ಅಡ್ಮಿಷನ್ ಇರ್ತೈತಿ. ಅಕಾಡೆಮಿಕ್ ಇಯರ್ ಇದ್ದಲ್ಲಿ ಅಡ್ಮಿಷನ್ ಇಯರ್ ಸೆಲೆಕ್ಟ್ ಮಾಡ್ರಿ. ಐ ಆಮ್ ಎ ಸ್ಟೂಡೆಂಟ್ ಆಟ್ ಇದ್ದಲ್ಲಿ ಏನು ಮಾಡ್ಬೇಕು, ಯಾವ ಯೂನಿವರ್ಸಿಟಿ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡಿ ಗೆಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡ್ರಿ. ಫೆಚ್ಚಿಂಗ್ ಡಾಟಾ ಆಗ್ತೈತಿ. ಫೆಚ್ಡ್ ಸಕ್ಸಸ್ಫುಲ್ಲಿ ಅಂತ ಹೇಳಿ ಬರುತ್ತೆ. ಗೋ ಟು ಇಶ್ಯೂಡ್ ಡಾಕ್ಯುಮೆಂಟ್ ಒಳಗೆ ಹೋಗ್ರಿ. ಅಲ್ಲಿ ನೀವು ಅಪಾರ್ ಐ ಡಿಯನ್ನು ಓಪನ್ ಮಾಡಿ ನೋಡ್ರಿ. ನೇಮ್ ಚೇಂಜ್ ಆಗಿದ್ದ ಇಲ್ಲೇ ಇರುತ್ತೆ, ಅಪ್ಡೇಟೆಡ್ ಇರ್ತೈತಿ. ಒಂದ್ ವೇಳೆ ಇರಲಿಲ್ಲ ಅಂತಂದ್ರೆ ಏನೂ ತೊಂದರೆ ಇಲ್ಲ. ವಾಪಸ್ ಅಪಾರ್ ಐ ಡಿ ಡಿಲೀಟ್ ಮಾಡಿ ಇನ್ನೊಮ್ಮೆ ಇದ ಪ್ರೊಸೀಜರ್ ಅನ್ನ ಅಂದ್ರೆ ಏನು ಅಪಾರ್ ಐ ಡಿ ಕ್ರಿಯೇಟ್ ಮಾಡೋ ಮಾತ್ರ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ರಿ. ಅಪ್ಡೇಟ್ ಆಗ್ತೈತಿ. ಒಂದೇ ಟೈಮಿಗೆ ಆಲ್ಮೋಸ್ಟ್ ಹೊಸ ಅಪಾರ್ ಐ ಡಿ ನೇಮ್ ಇರೋದು ಓಪನ್ ಆಗತ್ತೆ. ಇಲ್ಲಿಗೆ ಅಪಾರ್ ಐ ಡಿ ನೇಮ್ ಎಲ್ಲ ಕೂಡ ಕರೆಕ್ಟ್ ಆಯ್ತು ಆಸ್ ಪರ್ ಆಧಾರ್. ಈಗ UUCMS ಬರ್ರಿ. UUCMS ಲಾಗಿನ್ ಆಗ್ರಿ. ಲಾಗಿನ್ ಆಗಿ ಅಲ್ಲಿ ನಿಮ್ದು ಏನ್ ಮಾಡ್ಬೇಕ, ಯೂಸರ್ ನೇಮ್, ರಿಜಿಸ್ಟರ್ ನಂಬರ್, ಪಾಸ್ವರ್ಡ್ ಏನೈತಿ ಅದ ಎಂಟರ್ ಮಾಡ್ರಿ. ಕ್ಯಾಪ್ಚನು ಕೂಡ ಎಂಟರ್ ಮಾಡಿ ಏನು ಕ್ಲಿಕ್ ಮಾಡ್ಬೇಕು, ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸ್ವಲ್ಪ ಲೋಡಿಂಗ್ ಆಗ್ತೈತಿ. ಇಲ್ಲೇ ಫೆಚ್ ಅಪಾರ್ ಐ ಡಿ ಅಂತ ಬರುತ್ತೆ. ಫೆಚ್ ಅಪಾರ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಅಪಾರ್ ಐ ಡಿ ನಂಬರನ್ನು ಎಂಟರ್ ನೀವು ಮಾಡ್ರಿ. ಅಪಾರ್ ಐ ಡಿ ಎಲ್ಲ ಡಿಜಿಟ್ಸ್ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗ್ತೈತಿ. 6 ಡಿಜಿಟ್ಸ್ OTP ಎಂಟರ್ ಮಾಡಿ ಕಂಟಿನ್ಯೂ ಅಂತ ನೀವು ಕ್ಲಿಕ್ ಮಾಡ್ರಿ. ಮತ್ತು ಲೋಡಿಂಗ್ ಆಗಿ ಕೇಳ್ತೈತೆ ನಿಮ್ಗೆ ಸ್ಕ್ರೀನ್ದಲ್ಲಿ. ಪ್ಯಾನ್, ರೆಕಾರ್ಡ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ 2 ಚೆಕ್ ಬಾಕ್ಸ್ ಕೊಟ್ಟು ಅಲೋ ಮೇಲೆ ಕ್ಲಿಕ್ ಮಾಡ್ರಿ. ಲೋಡಿಂಗ್ ಆಗ್ತೈತಿ. ಪ್ರೊಸೆಸ್ ಆಗತ್ತೆ ಒಂದಿಷ್ಟು ನಿಮಿಷ. ಅದಾದ್ಮೇಲೆ ಯಾವುದೇ ರೀತಿಯ ಟ್ಯಾಬ್ ಬಟನ್ ಒತ್ತಕ್ಕೆ ಹೋಗ್ಬೇಡ್ರಿ. ವೇಟ್ ಮಾಡ್ರಿ ಸ್ವಲ್ಪ ಹೊತ್ತು. ಸ್ಕ್ರೀನ್ ಬರುತ್ತೆ, ಫೆಚ್ಡ್ ಆ್ಯಂಡ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತೇಳಿ. ಇಷ್ಟ ಆದ್ರೆ ನಿಮ್ದು ಪ್ರಾಬ್ಲಮ್ ಸಾಲ್ವ್ ಆದಂಗ ಆಗತ್ತೆ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಯಾರ್ಯಾರಿಗೆ ನೀಡ್ ಇದೆಯೋ, ನೇಮ್ ಮಿಸ್ಟೇಕ್ ಇದೆಯೋ ಅವ್ರಿಗೂ ಕೂಡ ಶೇರ್ ಮಾಡ್ರಿ. ಮತ್ತೆ ನಿಮ್ದು ಏನಾದರೂ ಪ್ರಾಬ್ಲಮ್ಗಳಿದ್ರೆ ಅವುಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ. ಅದಕ್ಕೂ ಕೂಡ ಸೊಲ್ಯೂಷನನ್ನು ಸಾಧ್ಯ ಆದಲ್ಲಿ ನಾನು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿಯ UUCMS ಹಲವಾರು ವಿಡಿಯೋಗಳನ್ನು ಪ್ಲೇಲಿಸ್ಟ್ ಒಳಗೆ UUCMS ರಿಲೇಟೆಡ್ ವಿಡಿಯೋಸ್ ಅಂತ ಒಂದು ಪ್ಲೇಲಿಸ್ಟ್ ಐತಿ. ಅದರಲ್ಲಿ ಕ್ಲಿಕ್ ಮಾಡಿ ನೀವು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.